ಹೆಲೋ ಫ್ರೆಂಡ್ಸ್, ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈಗ UUCMS ಪೋರ್ಟಲ್ನ ಮೂಲಕ ಕನ್ವೊಕೇಷನ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಸರ್ಚ್ ಬಾರ್ನಲ್ಲಿ UUCMS ಅಂತ ಟೈಪ್ ಮಾಡಿ. ಆಮೇಲೆ ಇಲ್ಲಿ ಮೊದಲನೇ ಲಿಂಕ್ ಬರುತ್ತೆ ನೋಡ್ರಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಯೂಸರ್ ನೇಮು, ನಿಮ್ಮ ಪಾಸ್ವರ್ಡು, ಆಮೇಲೆ ಅವರು ಕೊಟ್ಟಿರುವಂಥ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಅಂತ ಟೈಪ್ ಮಾಡಿ. ಸೊ ಲಾಗಿನ್ ಅಂತ ಟ್ಯಾಪ್ ಮಾಡಿದ ಮೇಲೆ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಕಾರ್ನರಲ್ಲಿ, ರೈಟ್ ಕಾರ್ನರಲ್ಲಿ ನಿಮ್ಮ ಪ್ರೊಫೈಲ್ ಐಕಾನ್ ಇದೆ ನೋಡ್ರಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅನ್ನುವಂಥದ್ದು ಇದೆ ಇಲ್ಲಿ, ಹೌದಾ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೈಟ್ ಸೈಡ್ಗೆ ಒಂದು 3 ಅಡ್ಡಗೆರೆ ಇರುವಂತಹ ಐಕಾನ್ ಬರುತ್ತೆ ನೋಡ್ರಿ, ಅದನ್ನ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಲೆಫ್ಟ್ ಸೈಡ್ಗೆ ಎಕ್ಸಾಮ್ ಅನ್ನುವಂಥ ಟ್ಯಾಬನ್ನು ಓಪನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿ ಕನ್ವೊಕೇಷನ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಕನ್ವೊಕೇಷನ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ರಿ ಕನ್ವೊಕೇಷನ್ ಅಪ್ಲಿಕೇಶನ್ ಅಂತೇಳಿ ಒಂದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ 2 ಲಿಂಕ್ ಕಾಣ್ತಿದೆ, ಹೌದಾ. ಕೆಲವೊಬ್ಬರಿಗೆ ಒಂದೇ ಲಿಂಕ್ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ 2 ಲಿಂಕ್ ಕಾಣ್ತಾ ಇರುತ್ತೆ. ಓಕೆ, ಈ 2 ಲಿಂಕ್ ಎದಕ್ಕೆ ಇದೆಪ್ಪ ಅಂತಂದ್ರೆ ಇವು 2 ಬೇರೆ ಬೇರೆ ವರ್ಷಕ್ಕೆ ಇರುವಂತಹ ಕನ್ವೊಕೇಷನ್ ಅಪ್ಲಿಕೇಶನ್ಸ್ ಇವು. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ. ನಾನು ಒಂದೇ ಲಿಂಕ್ ಓಪನ್ ಮಾಡಿದ್ದೀನಿ. ಈಗ ಇಲ್ಲಿ ನೋಡ್ಬೋದು ನೀವು, ಅಕಾಡೆಮಿಕ್ ಇಯರು 2022-23 ಇದೆ. ಆಮೇಲೆ ನೇಮ್ ಆ್ಯಂಡ್ ಕನ್ವೊಕೇಷನ್ ಐಡಿಯಲ್ಲಿ 12th ಆ್ಯನ್ಯುವಲ್ ಕನ್ವೊಕೇಷನ್ ಅಂತ ಇದೆ, ಹೌದಾ. ಆಮೇಲೆ ಈಗ ಬ್ಯಾಕ್ ಬರ್ತೀನಿ. ಈಗ ಕೆಳಗಡೆ ಇರುವಂಥ ಇನ್ನೊಂದು ಲಿಂಕನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಏನಿದೆಪ್ಪ ಅಂತಂದ್ರೆ ಅಕಾಡೆಮಿಕ್ ಇಯರು 2023-24 ಅಂತ ಇದೆ. ಆಮೇಲೆ ನೇಮ್ ಆ್ಯಂಡ್ ಕನ್ವೊಕೇಷನ್ ಐಡಿ 13th ಆ್ಯನ್ಯುವಲ್ ಕನ್ವೊಕೇಷನ್ ಅಂತ ಇದೆ. ಅಂದರೆ ನೀವು ನಿಮ್ಮ ಕನ್ವೊಕೇಷನ್ ಇಯರ್ ಯಾವುದು ಅನ್ನೋದನ್ನು ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ಓಕೆ, ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ದರೆ ನಿಮ್ಮ ಕಾಲೇಜ್ನಲ್ಲಿ ಕೇಳುವ ಮುಖಾಂತರ ಕನ್ಫರ್ಮ್ ಮಾಡಿಕೊಂಡು ಇದಕ್ಕೆ ಅಪ್ಲೈ ಮಾಡೋದು ತುಂಬ ಸೂಕ್ತ, ಹೌದಾ. ಸೊ ಆ್ಯಕ್ಚುಲಿ ನಾನು ಹೇಳೋದಾದರೆ ಈ ಕನ್ವೊಕೇಷನ್ ಅನ್ನೋದು ಲಾಸ್ಟ್ ಇಯರ್ ಇರ್ತದೆ ನೋಡ್ರಿ, ಆ ವರ್ಷಕ್ಕೆ ನಾವು ಅಪ್ಲೈ ಮಾಡಬೇಕು. ಹಾಗಾಗಿ ಯೂಶ್ವಲಿ ನಿಮ್ಮದು ಡಿಗ್ರಿ ಯಾವ ಇಯರ್ ಮುಗಿದಿರ್ತೈತೆ ನೋಡ್ರಿ, ಆ ಕನ್ವೊಕೇಷನ್ ಇಯರ್ಗೆ ನೀವು ಅಪ್ಲೈ ಮಾಡಬೇಕಾಗ್ತದೆ. ಓಕೆ, ನಿಮ್ಗೇನಾದರೂ ಇನ್ನೂ ಕನ್ಫ್ಯೂಷನ್ ಇದ್ದರೆ ಕಾಲೇಜ್ನವ್ರನ್ನ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಅಪ್ಲೈ ಮಾಡೋದಂತೂ ತುಂಬ ಸೂಕ್ತ. ಓಕೆ, ಸೊ ನಮ್ಮದು ಈಗ 13th ಆ್ಯನ್ಯುವಲ್ ಕನ್ವೊಕೇಷನ್ ಇದೆ. ನಾನು ಏನು ಮಾಡ್ತೀನಿ, ಇದಕ್ಕೆ ಪೇ ಮಾಡ್ತೀನಿ. ಸೊ ನಮಗಿಲ್ಲಿ ಅಮೌಂಟ್ ಎಷ್ಟಿದೆಪ್ಪ ಅಂದ್ರೆ 1500 ಇದೆ. ಓಕೆ, ಆಮೇಲೆ ಇಲ್ಲಿ ಸ್ಕ್ರೋಲ್ ಮಾಡಿ ಕೆಳಗಡೆ ಪೇ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ ಯು ಶ್ಯೂರ್ ಯು ವಾಂಟ್ ಟು ಪೇ ಕನ್ವೊಕೇಷನ್ ಫೀ ಅಂತ ಇದೆ, ಎಸ್ ಅಂತ ಕೊಡ್ತೀನಿ ನಾನು. ಎಸ್ ಅಂತ ಕೊಟ್ಟ ಮೇಲೆ ಮತ್ತೊಮ್ಮೆ ಕೇಳುತ್ತೆ ನೋಡ್ರಿ, ಇಲ್ಲಿ ಕನ್ವೊಕೇಷನ್ ಫೀ ಇಂಡಿಯನ್ ನ್ಯಾಷನಲ್ ಅಂತೇಳಿ 1500. ಇಲ್ಲಿ ಮತ್ತೊಮ್ಮೆ ಪೇ ಅಂತ ಇದೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಪೇಮೆಂಟ್ ಮೆಥಡ್ಗಳು ಕಾಣ್ತೇವೆ ನೋಡ್ರಿ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, UPI ಇದೆ, ಹೌದಾ. ನಾನಿಲ್ಲಿ UPI ಅನ್ನು ಸೆಲೆಕ್ಟ್ ಮಾಡ್ಕೊತೀನಿ. UPI ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂತ ಇದೆ. ಇದು ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ABC ಇಟ್ಟು ಕೊಟ್ಟಕ್ಕಂತಿದೆ ನೋಡಿ, ಇದು ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ನಿಮ್ಮ ಗೂಗಲ್ ಪೇ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಅಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಒಂದು ನಿಮಗೆ ID ಸಿಗುತ್ತೆ, UPI ID. ಆ IDನಲ್ಲಿ ಫಿಲ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ ಪೇ ನೌ ಅಂತ ಹೊಡೆದ್ರೆ ನಿಮ್ಮ ಗೂಗಲ್ ಪೇ ಆ್ಯಪ್ನಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ. ಹೀಗೆ 1500 ರೂಪಾಯಿ ತುಂಬಲು ಒಂದು ನೋಟಿಫಿಕೇಷನ್ ಬರುತ್ತೆ. ಅಲ್ಲಿ ಪೇಮೆಂಟ್ ಮಾಡಿದರೆ ನಿಮಗೆ ಇಲ್ಲಿಯೂ ಸಕ್ಸಸ್ ಆಗುತ್ತೆ. ನಾನು ಇಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ನಾನು ಆಲ್ರೆಡಿ ಪೇಮೆಂಟ್ ಮಾಡಿದೆ. ಪೇಮೆಂಟ್ ಮಾಡಿದ ಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅನ್ನೋದು ಸಕ್ಸಸ್ ಅಂತ ತೋರಿಸ್ತಿದೆ, ಹೌದಾ. ಆಮೇಲೆ ಇಲ್ಲಿ 1500 ರೂಪಾಯಿ ತುಂಬಿದೆ ಅಂತ ಬಂದಿದೆ. ಆಮೇಲೆ ಇಲ್ಲಿ ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಇದೆ ನೋಡ್ರಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಥರ ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲಲ್ಲಿ PDF ಆಗಿ ಕನ್ವರ್ಟ್ ಆಗುತ್ತೆ. ಅದು ಇಲ್ಲಿ ಸೇವ್ ಆ್ಯಸ್ PDF ಅಂತ ಒತ್ತಿದ್ರೆ ಇದು ನಿಮಗೆ PDF ಆಗಿ ಸೇವ್ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಅದನ್ನ PDF ಸೇವ್ ಆದಮೇಲೆ ಇಲ್ಲಿ
ಬ್ಯಾಕ್ ಅಂತ ಕೊಟ್ಬಿಟ್ರೆ ಆಯಿತು. ಬ್ಯಾಕ್ ಅಂತ ಕೊಟ್ಟ ಇದನ್ನ ನಿಮ್ಮ ಪ್ರೊಫೈಲ್ ಐಕಾನ್ನ ಕ್ಲಿಕ್ ಮಾಡಿಬಿಟ್ಟು ಲಾಗೌಟ್ ಅಂತ ಹೊಡೆದ್ರೆ ಇಲ್ಲಿಗೆ ನಿಮ್ಮ ಕನ್ವೊಕೇಶನ್ ಅಪ್ಲೈ ಮಾಡೋದು ಮುಗಿಯುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.